ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವರೇ. ತಾವಿಲ್ಲಿ ನೋಡ್ತಿರ್ಬೋದು ಎಚ್.ಎಸ್.ಎಮ್ ಅಗ್ರೋ ಕಡೆಯಿಂದ ಮತ್ತೊಂದು ಹೊಸ ಗಾಡಿ. ಈ ಟ್ರಾಲಿ ಬಂದ್ಬಿಟ್ಟು 4 ಫುಟ್ ಅಗಲ 6 ಫುಟ್ ಉದ್ದ ಮತ್ತು ಇದಕ್ಕೆ ನೆರಳಿಗೆ ಫೈಬರ್ ಹುಡ್ ಬೇರೆ ಇದೆ. MRF ಟಾಟಾ ಇಸ್ ಟೈರ್ ಹೊಸ ಟೈರ್, 1 ವರ್ಷ ವಾರಂಟಿ ಜೊತೆಗೆ MRF ಟೈರ್ ಕೂಡ ಇದೆ. ತಾವಿಲ್ಲಿ ನೋಡ್ಬೋದು ಸರ್ದು ಯಾವುದೇ ಥರದ್ದು ಅವ್ರ ಗಾಡಿ ಬೈಕ್ ಸ್ಪೇರ್ ಪಾರ್ಟ್ಸ್ ಆಯಿತು ಎಲ್ಲನೂ ತಾವು ಅವ್ರಿಗೆ ಹಿಂತಿರುಗಿಸ್ಕೊಡ್ತಾ ಇದ್ದೀವಿ. ಸರ್ ನಮಸ್ಕಾರ ಸರ್. ಸರ್ ತಮ್ದು ಯಾವ ಊರು? ತಮ್ಮ ಸ್ವಲ್ಪ ಕಿರು ಪರಿಚಯ ಮಾಡಿಕೊಡ್ರಿ ಸರ್. ಚಿತ್ರದುರ್ಗ ಡಿಸ್ಟಿಕ್ ಹೊಳಲ್ಕೆರೆ. ಚಿತ್ರದುರ್ಗ ಡಿಸ್ಟಿಕ್ಕು ಹೊಳಲ್ಕೆರೆ ಸರ್. ಸರ್ ತಾವು ಆನ್ಲೈನ್ ಬಂದಿದ್ದಲ್ಲ ಸರ್? ಆನ್ಲೈನಲ್ಲಿ ಹಾಂ ಸರ್. ಬೆಳಗ್ಗೆ ಎಷ್ಟು ಗಂಟೆಗೆ ಗಾಡಿ ಕೊಟ್ಟಿರಿ ಸರ್? ಸರ್ ಬೆಳಿಗ್ಗೆ 10:45 ಗಾಡಿ ಕೊಟ್ಟಿದ್ದೆ. 10:45 ಕೊಟ್ಟಿರಿ, ಸಾಯಂಕಾಲ 7 ಗಂಟೆಗೆ ಗಾಡಿ ಕೊಟ್ಟಿದ್ದೀವಿ ಸರ್. ಹಾಂ ಸರ್. ಹೆಂಗೆ ಸರ್ ನಿಮ್ಗೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೋದಲ್ಲ ಸರ್? ಬರ್ಬೋದು ಸರ್. ಬೇರೆ ಬುಕ್ಕಿಂಗ್ ಅವ್ರಿಗೆ ಏನಾದರೂ ಸಜೆಷನ್ ಸರ್? ಬೇರೆ ಬುಕ್ಕಿಂಗ್ ಅವ್ರಿಗೆ ಸಜೆಷನ್ ಏನಂದ್ರೆ ನಮ್ಗೆ ಇಟ್ಟು ಆನ್ಲೈನಲ್ಲಿ ಬುಕ್ ಮಾಡ್ಕೋಬಹುದು. ಬಟ್ ಇನ್ನೊಂದು ಈ ಗಾಡಿ ರೈತರಿಗೆ ತುಂಬಾ ಅನುಕೂಲವಾದಂತ ಗಾಡಿ ಇದು. ಹಾಂ ಸರ್. ಮಾಡ್ಕೋಬಹುದು. ಅದೇ ಯಾವುದೇ ಸಣ್ಣ ಪುಟ್ಟ ರೈತರು ಸರ್, ತಾವು ಇದನ್ನು ಯಾವ ಕೆಲಸಕ್ಕಾಗಿ ಮಾಡಿಸ್ಕೊಂತಿದ್ರ? ಅದೊಂದು ಆಕ್ಚುಲಿ ಬಂದ್ಬಿಟ್ಟು ಹಾಲು ಹೊಡಿಲಿಕ್ಕೋಸ್ಕರ ಮಾಡ್ಕೊಂತಿರೋದು. ನಿಮ್ದು ಡೈರಿ ಫಾರ್ಮ್ ಇದೆ ಸರ್? ಡೈರಿ ಫಾರ್ಮ್ ಇದೆಯಾ? ಫಾರ್ಮಿಂದ ಹಾಲು ಹೊಡಿಲಿಕ್ಕೋಸ್ಕರ ಮಾಡ್ಕೊಂಡಿರೋದು. ಹಾಂ ಹಾಂ ಹಾಂ. ಪ್ಲಸ್ ವ್ಯವಸಾಯಕ್ಕೆ ಹೊಲದಲ್ಲಿ ಸೌದೆ ಚಿಕ್ಕ ಪುಟ್ಟ ಗೊಬ್ಬರ ಆಗ್ಲಿ ಚಿಕ್ಕ ಪುಟ್ಟ ಎಲ್ಲ ಕೆಲಸಕ್ಕೆಲ್ಲ ಉಪಯೋಗ ಆಗುತ್ತೆ ಇದು. ಹಾಂ ಹಾಂ ಸರ್. ಚೆನ್ನಾಗಿದೆ ಗಾಡಿ, ಹೊರಡ್ದು ಟ್ರಯಲ್ ನೋಡಿದೀನಿ. ಹಾಂ ಸರ್. ಒಳ್ಳೆ ಕಂಫರ್ಟಬಲ್ ಆಗಿದೆ. ಹಾಂ. ಬಟ್ ಮೈಲೇಜ್ ನೀವು ಹೇಳಿರೋ ಪ್ರಕಾರ 10 ಕಿಲೋಮೀಟರ್ ಕಮ್ಮಿ ಆಗುತ್ತೆ. ಅಷ್ಟಾದ್ರೆ ಏನು ಲಾಸ್ ಏನಿಲ್ಲ. ಹಾಂ ಸರ್. ಆರಾಮ ರೈತರಿಗೆ. ಅದ್ರದ್ದೇನಿಲ್ಲ ಸರ್, ಹೇಳ್ತಿದ್ದಿಲ್ಲ. ಮೈಲೇಜಿಂದ ಯಾವುದೇ ಗಾಡಿ ಆದ್ರೂ ಟ್ರಾಲಿ ಮಾಡಿದ್ಮೇಲೆ ಸ್ವಲ್ಪ ಡೌನ್ ಆಗೇ ಆಗುತ್ತೆ. ಅದನ್ನೇನೋ ಜಾಸ್ತಿ ನೀವು ಎಕ್ಸಲೇಟರ್ ಹಿಡ್ಕೊಂಡು ಓಡಾಡಿಸಿದ್ರೆ ಜಾಸ್ತಿ ಪೆಟ್ರೋಲ್ ಹೋಗುತ್ತೆ ಅಷ್ಟೇ. ಹಾಂ ಸರ್. ಸರ್ ಗಾಡಿ ಏನಂಗೆ ಕಂಫರ್ಟ್ ಆಗೈತಲ್ಲ ಸರ್? ಗಾಡಿ ಕಂಫರ್ಟಬಲ್ ಆಗಿದೆ ಸರ್. ಸರಿ ಸರಿ ಸರ್. ಒಂದು ರೌಂಡ್ ಓಡಿಸ್ಬಿಡ್ರಿ ಸರ್. ರಿವರ್ಸ್ ಒಂದು ಹಾಕಿ. ಈ ಗಾಡಿಗೆ ರಿವರ್ಸ್ ಕೂಡ ಇರುತ್ತೆ. 500ರಿಂದ 600 kg ಕೆಪಾಸಿಟಿ ಹಾಕ್ಕೊಂಡು ಯಾವುದೇ ಥರ ಜಾಸ್ತಿ ಲೋಡ್ ಇದ್ರೂ ಆರಾಮಾಗಿ ಇದು ರಿವರ್ಸ್ನೂ ಹೋಗುತ್ತೆ, ಫಾರ್ವರ್ಡ್ನೂ ಹೋಗುತ್ತೆ. ಸರಿ ಸರ್, ಥ್ಯಾಂಕ್ ಯು ಸರ್. ಹೋಗ್ಬರ್ರಿ ಸರ್.